ಎರಡನೇ ದಿನ ನಮ್ಮ ಹೋರಾಟ ಅಂದ್ರೆ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿ ಬಂದಿದೆ. ಇದು ಇವತ್ತಿನ ಹೋರಾಟ ಅಲ್ಲ. 1986 ಇಲ್ಲಿ ತನಕ ಸುಮಾರು 1000 ಹೋರಾಟಗಳಾಗ್ತಿದೆ. ಇವತ್ತಿನ ಹೋರಾಟ ಏನಪ್ಪಾ ಅಂದ್ರೆ ಅನಿರ್ದಿಷ್ಟಾವಧಿ ಗಣಿ ಸತ್ಯಾಗ್ರಹ. ಯಾವುದೇ ಕಾರಣಕ್ಕೂ ಸರ್ಕಾರನೇ ಬಂದು ಈ ವರದಿನ ಜಾರಿ ಮಾಡ್ತೀವಿ ಹೇಳ್ರಪ್ಪ ಅನ್ನೋದ್ರಿಂದ ನಮ್ಮ ಸಂಘಟನೆ ಕೂಡ ಯಾವುದೇ ಕಾರಣಕ್ಕೆ ಎದುರಲ್ಲ. ಇವತ್ತು ಈ ಒಂದು ಹೋರಾಟಕ್ಕೆ ಎಲ್ಲ ಕನ್ನಡಪರ ಸಂಘಟನೆಗಳು ಬೆಂಬಲ ನೀಡುತ್ತವೆ. ಜಯ ಕರ್ನಾಟಕ, ಕನ್ನಡ ಸೇವಕರು ಮತ್ತೆ ಸಾರಾ ಗೋವಿಂದ ಅವರು ಎಲ್ಲ ಕನ್ನಡಪರ ಸಂಘಟನೆಗಳು, ಸಂಘಟನೆಗಳು, ರೈತ ಸಂಘಟನೆಗಳು, ಮಾನವ ಹಕ್ಕುಗಳ ಸಂಘಟನೆಗಳು ಮತ್ತೆ ಎಲ್ಲರೂ ಕೂಡ ಇವತ್ತು ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ಇದು ಆರಂಭವಾಗಿದೆ. ಇದು ಇವತ್ತಿಗೆಲ್ಲ ನಾಡು ನಮ್ಮ ಹಕ್ಕು, ನಮ್ಮ ಉದ್ಯೋಗ. ನಾವೇನು ಬೇರೆ ಏನು ಕೇಳ್ತಾರೆ ಸರ್ಕಾರಕ್ಕೆ, ನಮ್ಮ ಮಕ್ಕಳಿಗೆ, ನಮ್ಮ ಮುಂದಿನ ಪೀಳಿಗೆ ಮಕ್ಕಳಿಗೆ ಉದ್ಯೋಗ ಕೊಡಿದ ನಾವು ಕೇಳ್ತಿದ್ದೀವಿ. ಸುಮಾರು 14 ಜನ ಮುಖ್ಯಮಂತ್ರಿಗಳು ಬಂದೋದ್ರು ಕೂಡ ಇನ್ನೂ ಕೂಡ ಅವರ ಒಂದು ಓಟ್ಗೋಸ್ಕರ, ಆ ಪರಭಾಷಿಕರ ಓಟ್ಗೋಸ್ಕರ ಇವತ್ತು ಕನ್ನಡಿಗರನ್ನ ಬಲಿಪಶು ಮಾಡಿರ್ತಕ್ಕಂಥ ನಿಜವಾಗ್ಲೂ ಕೂಡ ನಾಚಿಕೆ ಆಗಬೇಕು ನಮ್ಮ ಮುಖ್ಯಮಂತ್ರಿಗಳಿಗೆ. ಇಷ್ಟು ದಿನ ಬೇಕಾ ಒಂದು ವರದಿ ಸಿದ್ಧಪಡಿಸಲಿಕ್ಕೆ? ಈಗಾಗಲೇ ಮಹಾರಾಷ್ಟ್ರದಲ್ಲಿ, ಗುಜರಾತ್ ಅಲ್ಲಿ ಇದೇ ವರದಿನ ಇವತ್ತು ಅನುಷ್ಠಾನಗೊಳಿಸಿದ್ದಾರೆ. ಮತ್ತೆ ಪಕ್ಕದ ಒಂದು ಜಗನ್ ಅವರು ಇವತ್ತು 80% ಉದ್ಯೋಗ ಕನ್ನಡಿಗರಿಗೆ ಅಂತ ಮಾಡಿ, ಸ್ಥಳೀಯರಿಗೆ ಅಂತ ಮಾಡಿದ್ದಾರೆ. ಅಂತಲ್ಲಿ ಯಾಕೆ ನಮ್ಮ ಮುಖ್ಯಮಂತ್ರಿಗಳು ಆಯ್ತು, JDS ಆಯ್ತು, BJP ಆಯ್ತು, ಕಾಂಗ್ರೆಸ್ ಆಯ್ತು, ಯಾರು ಕೂಡ ಒಂದು ಕನ್ನಡಿಗರ ಪರವಾಗಿ, ಕನ್ನಡಿಗರ ಉದ್ಯೋಗಕ್ಕಾಗಿ ಯಾರು ಕೂಡ ತಲೆ ಕೆಡಿಸ್ಕೊಂತ ಇಲ್ಲ. ಹಂಗಾಗಿ ಇವತ್ತು ನಾವು ಕರ್ನಾಟಕ ಸಂಘಟನೆ ಒಕ್ಕೂಟ ಸಾಕಷ್ಟು ಕನ್ನಡ ಪರ ಸಂಘಟನೆಗಳ ಸಹಯೋಗದೊಂದಿಗೆ ಇವತ್ತು ಅನಿರ್ದಿಷ್ಟಾವಧಿ ಧರಣಿ 2ನೇ ದಿನಕ್ಕೆ ಕಾಲಿಟ್ಟಿದೆ. ಇದು ನಿರಂತರವಾಗಿರುತ್ತೆ. ನಮ್ಮ ಹೋರಾಟ ನಮ್ಮ ಉದ್ಯೋಗಕ್ಕಾಗಿ, ಮುಂದಿನ ಪೀಳಿಗೆ, ನಮ್ಮ ಕನ್ನಡದ ಮಕ್ಕಳಿಗಾಗಿ, ರೈತರ ಮಕ್ಕಳಿಗಾಗಿ, ಕಾರ್ಮಿಕರ ಮಕ್ಕಳಿಗಾಗಿ ದಿನನಿತ್ಯನೂ ಕೂಡ ಬೆಳಗ್ಗೆಯಿಂದ ನಾವು ಹೋರಾಟ ಮಾಡ್ತಾ ಇದೀವಿ. ಎಲ್ಲಿ ತನಕ ಸರ್ಕಾರ ಇಲ್ಲಿಗೆ ಬರಲ್ವೋ ಅಲ್ಲಿ ತನಕ ಹೋರಾಟ ನಿರಂತರವಾಗಿ ಇರುತ್ತೆ ಅಂತ ನಾನು ನಿಮ್ಮ ಮಾಧ್ಯಮ ಮುಖಾಂತರ ಮುಖ್ಯಮಂತ್ರಿಗಳಿಗೆ ನೇರವಾಗಿ ಹೇಳಲಿಕ್ಕೆ ಬಯಸ್ತೀನಿ. ನಿಮಗೆ ನಿಜವಾದ ನೈತಿಕತೆ ಇದ್ರೆ, ನಿಮಗೆ ಕನ್ನಡಿಗರ ಬಗ್ಗೆ ಕಾಳಜಿ ಇದ್ರೆ, ಕನ್ನಡಿಗರ ನಿಮಗೆ ಓಟ್ಗಳು ಬೇಕು ಅಂದ್ರೆ ದಯಮಾಡಿ ಈ ಒಂದು ಸರೋಜಿನಿ ಮಹಿಷಿ ವರದಿನ ಜಾರಿಗೆ ತನ್ನಿ. ನೀವು ಕನ್ನಡಿಗರ ಪಾಲಿಗೆ ದೈವಾಂತ ನಿಮ್ಮನ್ನ ಕಾಣ್ತಾರೆ. ಈ ಒಂದು ವರದಿನ ಜಾರಿ ತಗೊಂಡ್ರೆ ಕನ್ನಡಿಗರು ನಿಮ್ಮನ್ನ ಹೀರೋ ಮಾಡ್ತಾರೆ. ನಾವೇ ಮಾಡ್ತೀವಿ ನಿಮ್ಮ ಹೀರೋನ. ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳೇ, ಈ ಕೂಡಲೇ ಇದ್ರ ಬಗ್ಗೆ ಗಮನ ಹರಿಸಿ, ಏನು ಮಾಡಬೇಡಿ ಮಿಕ್ಕಿದನ ಇದೊಂದು ಮಾಡಿ. ಇಡೀ ರಾಜ್ಯದ ಯುವಕರು ನಿಮ್ಮ ಪರವಾಗಿರ್ತಾರೆ. ಮುಂದಿನ ಚುನಾವಣೆಯಲ್ಲಿ ನೀವು ಏನು ಓಟ್ ಕೇಳ್ತೀರೋ ಅದಕ್ಕಿಂತ ಹೆಚ್ಚು ಬಹುಮತದಲ್ಲಿ ನೀವು ಅಧಿಕಾರ ಬರ್ತೀರಾ ಅಂತ ನಾನು ನಿಮ್ಮ ಮಾಧ್ಯಮ ಮುಖಾಂತರ ಯಡಿಯೂರಪ್ಪನವರಿಗೆ ನೇರವಾಗಿ ಹೇಳಿಕೆ ಬಯಸ್ತೇನೆ.